ನಮಸ್ಕಾರ. ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಯುಗಾದಿ ಸಂಭ್ರಮ. ಸ್ಪಾನ್ಸರ್ಡ್ ಬೈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಪವರ್ಡ್ ಬೈ ಕರ್ನಾಟಕ ರಾಜ್ಯ ಖನಿಜಗಳ ನಿಗಮ ನಿಯಮಿತ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ನಿರ್ದೇಶನಾಲಯ, ಹಾಸ್ಪಿಟಾಲಿಟಿ ಪಾರ್ಟ್ನರ್ ಮಾಲ್ಗುಡಿ ಅಮೃತ್ ಚಹಾ, ಮಾಲ್ಗುಡಿ ಪರಂಪರೆ ಕೆಫೆ, ಗಿಫ್ಟ್ ಪಾರ್ಟ್ನರ್ ಕೆಪೆಕ್, ಮುಳಿಯಾ ಗೋಲ್ಡ್ಸ್ ಅಂಡ್ ಡೈಮಂಡ್ಸ್, ಬೊಗಸೆ ಗ್ರೂಪ್ಸ್, ಲಾ ಎಸೆನ್ಷಿಯಾ ಸ್ಪಾ ಅಂಡ್ ಸಲೂನ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಹರಟೆ ಈ ಒಂದು ಹೆಸರು ಕೇಳದ ಮೇಲೆ ಇನ್ನೇನು ಎಕ್ಸ್ಪ್ಲೇನ್ ಮಾಡೋ ಅಥವಾ ವಿವರಿಸೋ ಅವಶ್ಯಕತೆಯೇ ಇಲ್ಲ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ನಮ್ಮ ಮಾತಿನ ಚಾವಡಿಗೆ ಪ್ರೊಫೆಸರ್ ಕೃಷ್ಣೇಗೌಡ ಅವರನ್ನ. ಸ್ನೇಹಿತರೆ, ಎಲ್ರಿಗೂ ಮತ್ತೆ ನಮಸ್ಕಾರ. ನನಗೆ ಎಷ್ಟು ಸಮಯ ಇದೆಯೋ ಗೊತ್ತಿಲ್ಲ. ಸಮಯ ಅಂದರೆ ಈಗ ಮಾತಾಡೋಕ್ಕೆ, ಬದುಕಕ್ಕಲ್ಲ. ಬದುಕಕ್ಕಿನ್ನೂ ಭಾಳ ದಿವಸ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಅಂಥ ಪೋಡಿಯಮ್ಗಳನ್ನ ಇಟ್ಕೊಂಡು ಸಾಮಾನ್ಯವಾಗಿ ಮಾತಾಡಲ್ಲ. ಅದ್ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು ಮಾತು ಶುರು ಮಾಡ್ತೀನಿ, ಸನ್ಮಾನ್ಯ ಅಧ್ಯಕ್ಷರೇ ಅಂತ ಏನೋ ಹೇಳಿ ಮಾತು ಶುರು ಮಾಡ್ತೀನಿ. ಆ ಪೋಡಿಯಂ ಮೇಲೆ ಒಂದು ಚೀಟಿ ಇದೆ. ನಾನು ಚೀಟಿಯಲ್ಲಿ ಏನೋ ಬರೆದಿದ್ದಾರಲ್ಲ ಅಂತ ತೆಗೆದು ನೋಡಿದೆ. ಯಾರಿಗೋ ಹಿಂದಿನವ್ರಿಗೆ ನಿಮಗೆ ಕೊಟ್ಟಿರೋ ಕಾಲಾವಕಾಶ ಮುಗಿದಿದೆ, ದಯವಿಟ್ಟು ಬೇಗ ಭಾಷಣ ಮುಗಿಸಿ ಅಂತೆಲ್ಲ ಬರೀಬೇಕಲ್ಲ. ಅವ್ರು ಬರೆಯೋರು ಅಷ್ಟು ಡೀಸೆಂಟಾಗಿ ಬರೆದಿರಲಿಲ್ಲ. ನಿಮ್ಮ ಟೈಮ್ ಮುಗಿದಿದೆ ಅಂತ ಬರೆದಿದ್ರು. ನನಗೆ ಒಂಥರ ಆತಂಕ ಆಗೋಯ್ತು. ಇನ್ನೂ 4-6 ವರ್ಷ ಬದುಕಬೇಕು ಅಂತಿದ್ದೀನಿ, ಇದೇನು ನಿಮ್ಮ ಟೈಮ್ ಮುಗಿದಿದೆ ಅಂತ ಬರೆದಿದ್ದಾರಲ್ಲ ಅಂತ. ಆಮೇಲೆ ನಾನು ನೋಡಿ ಈ ಥರ ಚೀಟಿ ಕೊಟ್ಟು, ಇಲ್ಲ ಸರ್ ಬೇಜಾರು ಮಾಡ್ಕೊಬಿಡಿ, ಅದು ನಿಮ್ಮ ಹಿಂದಿನ ಭಾಷಣಕಾರರು ಕೊಟ್ಟಿದ್ದು, ಪರವಾಗಿಲ್ಲ ನೀವು ಮಾತಾಡಿ ಅಂದರು. ಅದು ನನಗಲ್ಲ ತಾನೇ ಅಂತ ವಾಪಸ್ ಕೊಡೋಕೆ ಹೋದೆ. ಅವ್ರು ಹೇಳಿದ್ರು ನಿಮಗೂ ಬೇಕಾಗತ್ತೆ ಇಟ್ಕೊಂಡಿರಿ ಅಂತ. ಸೊ ಅದರಿಂದ ಅಂಥವೆಲ್ಲ ಇಟ್ಕೊಳ್ದೆ ನೇರವಾಗಿ ಮಾತಾಡೋಕೆ ಬಂದ್ಬಿಡ್ತೀನಿ. ಮನೆ ಮನೆಯಲ್ಲಿ ದೀಪ ಮುಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ, ತಂದೆ ಮಗುವ ತಬ್ಬಿದಾಕೆ, ನಿನಗೆ ಬೇರೆ ಹೆಸರು ಬೇಕೇ, ನಿನಗೆ ಬೇರೆ ಹೆಸರು ಬೇಕೇ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ನನಗೆ ಆ ಸಾಲುಗಳು ಭಾಳ ಸಲ ಓದಿದ್ದೀನಿ, ಭಾಳ ಸಲ ಕೇಳಿದ್ದೀನಿ, ಮತ್ತೆ ಯಾಕೋ ರೋಮಾಂಚನ ಹುಟ್ಟಿಸಿದ್ವು. ಮೂಲತಃ ಸಾಹಿತ್ಯದ ವಿದ್ಯಾರ್ಥಿ ನಾನು, ಮೇಷ್ಟ್ರು. ಭಾಷೆ ನಮ್ಮನ್ನ ರೋಮಾಂಚನಗೊಳಿಸೋದೇ ಹಾಗೆ. ಮನೆ ಮನೆಯಲ್ಲಿ ದೀಪ ಮುಡಿಸಿ ಅಂದರೆ ಸಂತೋಷ ಆಗುತ್ತೆ. ದೀಪ ಉರಿಸಿ ಅಲ್ಲ, ಅದು ದೀಪ ಮುಡಿಸಿ ಅನ್ನೋ ಶಬ್ದ. ಮನೆ ಮನೆಯಲ್ಲಿ ದೀಪ ಉರಿಸಿ ಎಂದಿದ್ರೆ ಚಂದ ಸರಿಯಾಗೇ ಇರ್ತಿತ್ತು. ಆದರೆ ಮುಡಿಸಿ ಅನ್ನುವ ಶಬ್ದಕ್ಕಿರುವಂಥ ಕಾಂತಿ ಬೇರೆ. ಎಲ್ಲೋ ಮನಸ್ಸಿನಲ್ಲಿ ಇನ್ಯಾವುದೋ ದೀಪನ ಮುಡಿಸುತ್ತೆ ಅದು. ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ಅಂದಾಗ ಮತ್ತೆ ಭಾಷೆ ಅರ್ಥವನ್ನು ಮೀರಿ ಅರ್ಥದಿಂದ ಆಚೆಗೆ ಏನೋ ಕೇಳಿಸುತ್ತೆ. ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ, ಟೈಮ್ ಊಟ ಕೊಡೋದು ಅಂತ ಅಷ್ಟೇ ಅಲ್ಲ ಅರ್ಥ. ಅಲ್ಲಿಂದ ಆಚೆಗೆ ಇನ್ನೇನೋ ಬೋಧವಾಗುತ್ತೆ ಮನಸ್ಸಿಗೆ. ಹೊತ್ತು ಹೊತ್ತಿಗೆ ಅನ್ನ ಉಣಿಸ್ಬೇಕಾದ್ರೆ ತಾಯಿ, ಅದ್ರ ಹಿಂದೆ ಅವಳ ಪರಿಶ್ರಮ, ಅವಳ ಕಷ್ಟ, ಅವಳ ಶ್ರದ್ಧೆ, ಹೊತ್ತೊತ್ತಿಗೆ ಊಟ ಮಾಡಿ ಹಾಕ್ಬೇಕಲ್ಲ, ಅದೆಲ್ಲವನ್ನು ಹೇಳುತ್ತೆ. ಅವಳ ಇಡೀ ತಾಯ್ತನ ಹೇಳುತ್ತೆ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ಅನ್ನೋ ಶಬ್ದ. ಆಮೇಲೆ ಮುಂದಿನ ಸಾಲು, ತಂದೆ ಮಗುವ ತಬ್ಬಿದಾಕೆ. ನನಗೆ ಎಷ್ಟು ಸಂತೋಷ ಅಂದ್ರೆ ಆ ಹಾಡನ್ನು ಮತ್ತೆ ಕೇಳೋದು. ತಂದೆ ಮಗುವನ್ನು ತಬ್ಬಿದಾಕೆ. ಅವಳು ತಂದೆಯನ್ನು ಮಗುವನ್ನು ತಬ್ಬಿ ಮಲಗ್ತಾಳೆ. ಆದರೆ ತಂದೆಯನ್ನ ತಬ್ಬುವ ಭಾವ ಬೇರೆ, ಮಗುವನ್ನ ತಬ್ಬುವ ಭಾವ ಬೇರೆ. ತಂದೆಯನ್ನ ತಬ್ಬುವಾಗ ಆ ಹೆಣ್ಣು ಬೇರೆ, ತಾಯಿಯನ್ನು ತಬ್ಬುವಾಗ ಆ ಹೆಣ್ಣು ಬೇರೆ. ನಮ್ಮ ಬದುಕು, ನಮ್ಮ ಮಾಧ್ಯಮ, ನಮ್ಮ ಆಲೋಚನೆ ಎಲ್ಲವನ್ನು ರೂಪಿಸಿದ್ದ ಭಾಷೆ, ಅದರಲ್ಲೂ ಕನ್ನಡ. ಎಷ್ಟೋ ಸಲ ಕನ್ನಡವನ್ನು ಎದುರಿಗಿಟ್ಕೊಂಡು ಯೋಚನೆ ಮಾಡಿದರೆ ನಾನು ಹಿಮಾಲಯ ಪರ್ವತದ ಎದುರು ನಿಂತಿದ್ದೀನಿ ಅಂತ ಅನ್ಸುತ್ತೆ. ಒಂದು ಅದ್ಭುತವಾದ ಭಾಷೆ. ನಮ್ಮೊಳಗೆ ಅದೆಷ್ಟು ಆನಂದವನ್ನ, ಎಷ್ಟು ಸಂತೋಷವನ್ನ, ಎಷ್ಟು ಖುಷಿಯನ್ನ, ಎಷ್ಟು ಸಾರ್ಥಕ್ಯವನ್ನ, ಎಷ್ಟು ಸಂತೋಷವನ್ನು ಏನೆಲ್ಲ ಕೊಟ್ಬಿಡುತ್ತೆ ಭಾಷೆಯಿಂದ. ಹಳ್ಳಿಯಲ್ಲಿ ಹುಟ್ಟು ಬೆಳೆದವು ನಾನು. ಕುವೆಂಪು ಅವ್ರ ಹಾಡು ನೆನಪಾಗ್ತಾನೆ ಇರುತ್ತೆ ನನಗೆ. ಸಾಮಾನ್ಯವಾದ ಹುಡುಗರು ನಾವು.
ನಮ್ಮಲ್ಲಿ ಹಳ್ಳಿಯಲ್ಲಿ ನಾವು ಬೆಳೆಯೋ ಕಾಲಕ್ಕೆ ಹೆಂಗಿತ್ತು ಅಂದರೆ ತುಂಬ ಜನ ಬಡತನದಲ್ಲಿದ್ದರು. ಆದರೆ ಅವ್ರು ಯಾರಿಗೂ ನಾವು ಬಡವರು ಅಂತಾನೆ ಗೊತ್ತಿರಲಿಲ್ಲ. ಈಗ ನಾವೆಲ್ಲರೂ ಬಡವರು ಅಂತ ಅನ್ಕೊಂಡಿದ್ದೀವಿ. ನಮಗೆ ಸಾಕಷ್ಟು ದುಡ್ಡು ಬರುತ್ತೆ, ಚೆನ್ನಾಗಿದ್ದೀವಿ, ಒಳ್ಳೆ ಮನೆ ಕಟ್ಟಿದ್ದೀವಿ, ಕಾರಲ್ಲಿ ಓಡಾಡ್ತೀವಿ, ಆದರೂ ಯಾಕೋ ಬಡವರು ಅಂತ ಅನ್ಸುತ್ತೆ. ಇವತ್ತು ಮನೇಲಿ ಶಾವ್ಗೆ ಕಾಯಲ್ಲಿ ಮಾಡವ್ರೆ, ಉಂಡ್ಬಿಟ್ಟು ದೊರೆ ಮಗನಂಗೆ ಮಲ್ಕೊಬಿಡ್ತೀನಿ ಅಂತ. ಅರೆ ಶಾವ್ಗೆ ಕಾಯಲ್ಗೇನೆ ಏನು ಚಂದ ಅಲ್ವಾ ಜೀವನ ಅಂತ. ನಮ್ಮ ಹಳ್ಳಿನಲ್ಲಿ ಒಂದು ಗಾದೆ ಇತ್ತು, ಸುಖ ಯಾವುದು ಅಂದರೆ ಬಿಸಿ ಮುದ್ದೆ ಬಸ್ಸಾರು, ಒಳೆ ಮಳ್ಳು, ವಂಗೆ ನೆಳ್ಳು, ಸಗ್ಗ ಸುಳ್ಳು. ನಮಗೆ ಈ ಸುಖಗಳೇ ಗೊತ್ತಿಲ್ಲ. ನಮ್ಮ ಪ್ರೈಮರಿ ಸ್ಕೂಲ್ನ ಸಹಪಾಠಿಗಳು ಎಷ್ಟು ಕೊಳಕರಾಗಿರ್ತಿದ್ರು ಅಂದರೆ ಅವ್ರು ಸ್ನಾನ ಮಾಡ್ಕೊಂಬಂದ್ಬಿಟ್ರೆ ಗುರುತು ಸಿಗ್ತಿರ್ಲಿಲ್ಲ ನಮಗೆ. ಮೊನ್ನೆ ಹೆಂಗೋ ಬೇರೆ ಥರ ಇದ್ನಲ್ಲ ಅಂತ ಇಷ್ಟು ಅಚ್ಚುಕಟ್ಟಾಗಿರೋರು ಕಾಣಿಸ್ತಾನೆ ಇರಲಿಲ್ಲ. ಯಾಕಂದ್ರೆ ಸುತ್ತಮುತ್ತ ಅಂಥವ್ರು ಕಾಣಿಸ್ತಾನೆ ಇರಲಿಲ್ಲ ನಮಗೆ. ಸ್ನಾನ ಮಾಡಿಬಿಟ್ರೆ ಗುರುತು ಸಿಗ್ತಿರ್ಲಿಲ್ಲ. ಅಲ್ಲಿಂದ ಬಂದವರು ನಾವು. ಯಾಕೆ ನೆನಪು ಮಾಡ್ಕೊಂಡೆ ಅಂದರೆ ಕುವೆಂಪು ಅವರು ಹಾಡಿದೆ ನೋಡಿ, ಅನಂತ ತಾನ್ ಅನಂತವಾಗಿ ಆಗುತಿಹನೇ ನಿತ್ಯ ಯೋಗಿ, ಅನಂತ ನೀನ್ ಅನಂತವಾಗು, ಅನಂತ ನೀನ್ ಅನಂತವಾಗು, ಆಗು 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 ಆಗು. ನನಗೆ ಆ ನಾಗು ಅನ್ನುವ 4 ಪುನರಾವರ್ತನೆ ಇದೆಯಲ್ಲ, ಆಗು 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 ಅಂತ, ಹೀಗೆ ಆಗು 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 ಅಂತ ನಮಗೆ ನಾವೇ ಹೇಳ್ಕೊಂಡು ಏನೋ ಆದವ್ರು ನಾವು. ಯುಗಾದಿ ಸಂದರ್ಭ ಅನ್ನೋ ಕಾರಣಕ್ಕೋಸ್ಕರ ಸುಮ್ಮನೆ ಜ್ಞಾಪಿಸ್ಕೊತಾ ಇದ್ದೆ. ಬಹಳ ಹಿಂದೆ ಒಂದು ಪದ್ಯ ಬರೆದಿದ್ದೆ. ವರ್ಷ ಆಯ್ತು ನಿನ್ನ ಮಕ ನೋಡಿ, ಹೆಂಗಿದ್ದಿ ಉಗಾದಿ, ಪ್ರಪಂಚವೆಲ್ಲ ಸುತ್ತ ಬಂದಿದ್ದಿ, ಹೆಂಗಿತ್ತು ನಿನ್ ಹಾದಿ. ವರ್ಷ ಆಯ್ತು ನಿನ್ ಮಕ ನೋಡಿ, ಹೆಂಗಿದ್ದಿ ಉಗಾದಿ, ಪ್ರಪಂಚವೆಲ್ಲ ಸುತ್ತ ಬಂದಿದ್ದಿ, ಹೆಂಗಿತ್ತು ನಿನ್ ಹಾದಿ. ಏನಂದೆ ಇಲ್ಲಿ ಏಗಕ್ಷೇಮ ಹೆಂಗೈತೆ ಅಂತೀಯ, ಏನಂತೆ ಇಲ್ಲಿ ಏಗಕ್ಷೇಮ ಹೆಂಗೈತೆ ಅಂತೀಯ. 7 ದಿನ ಕೂತ್ಕೋ ಮಧ್ಯ ಬ್ಯಾಸರಾದ್ ಎದ್ಗಿದ್ದೋಗ್ಬಿಟ್ಟೀಯ, 7 ದಿನ ಕೂತ್ಕೋ ಮಧ್ಯ ಬ್ಯಾಸರಾದ್ ಎದ್ಗಿದ್ದೋಗ್ಬಿಟ್ಟೀಯ. ತುಂಬೆ ನಿಂಬೆ ಗಿಡದಂತೋರು ಒಬ್ರು ಕಾಣ್ತಾ ಇಲ್ಲ, ತುಂಬೆ ನಿಂಬೆ ಗಿಡದಂತೋರು ಒಬ್ರು ಕಾಣ್ತಾ ಇಲ್ಲ. ಸುತ್ತಮುತ್ತ ಪಾರ್ಥೇನ್ಯ ಮೂಕಿತ್ರು ಸಾಯಾಕಿಲ್ಲ, ಸುತ್ತಮುತ್ತ ಪಾರ್ಥೇನ್ಯ ಮೂಕಿತ್ರು ಸಾಯಾಕಿಲ್ಲ. ಭೂಮಿ ತುಂಬಾ ಬುಸ್ಗುಡ್ತಾವೆ ಅಪನಂಬಿಕೆಯ ಬಾಂಬು, ಭೂಮಿ ತುಂಬಾ ಬುಸ್ಗುಡ್ತಾವೆ ಅಪನಂಬಿಕೆಯ ಬಾಂಬು. ತಾಯಿ ಮಕ್ಕಳಲ್ಲಿ ನಂಬಿಕೆ ಇಲ್ಲ ಹಬ್ಬೈತಿಸದ ಹಂಬು, ತಾಯಿ ಮಕ್ಕಳಲ್ಲಿ ನಂಬಿಕೆ ಇಲ್ಲ ಹಬ್ಬೈತಿಸದ ಹಂಬು. ಈ ದುಡ್ಡಿಗೆ ಇಂಥ ದುರಂಕಾರ ಎಂದು ಬರ್ನಿರ್ನಿಲ್ಲ, ಈ ದುಡ್ಡಿಗೆ ಇಂಥ ದುರಂಕಾರ ಎಂದು ಬಂದಿರ್ನಿಲ್ಲ. ಇಲ್ದೋರ್ ಪಾಲಿಗೆ ಬರೀ ಬೇವು, ಇದ್ದೋರ್ಗೇನೆ ಬೆಲ್ಲ. ದೊಡ್ಡ ರೂಪಾಯಿ ನೋಟ್ಗಳೆಲ್ಲ ಮೀಸೆ ತಿರ್ಗಿಸ್ತಾವೆ, ದೊಡ್ಡ ರೂಪಾಯಿ ನೋಟ್ಗಳೆಲ್ಲ ಮೀಸೆ ತಿರ್ಗಿಸ್ತಾವೆ. 5-10 ಮಕ ನೋಡು ತ್ಯಾಪೆ ಹಾಕಂಡಾವೆ, 5-10 ಮಕ ನೋಡು ತ್ಯಾಪೆ ಹಾಕಂಡಾವೆ. ವಿದ್ಯಾವಂತರು ಬುದ್ಧಿನೆಲ್ಲ ದುಡ್ಡಿಗೆ ಮಾರ್ಕಂತವ್ರೆ, ವಿದ್ಯಾವಂತರು ಬುದ್ಧಿನೆಲ್ಲ ದುಡ್ಡಿಗೆ ಮಾರ್ಕಂತವ್ರೆ. ಅಡ್ಡ ತಿಡ್ಡಿ ದುಡ್ಡು ಮಾಡ್ಬಿಟ್ಟಿ ನಿದ್ದೆಗೆಟ್ಕೊಂಡವ್ರೆ. ಭೂಮಿ ಮ್ಯಾಗಳ ಸಂಪತ್ನೆಲ್ಲ ಗೋರ್ಕಣ್ಣಕ್ಕಂತವ್ರೆ, ಭೂಮಿ ಮ್ಯಾಗಳ ಸಂಪತ್ನೆಲ್ಲ ಗೋರ್ಕಣ್ಣಕ್ಕಂತವ್ರೆ. ನಾಳ್ಗೆ ಬರೋ ಪೀಳಿಗೆ ಬಾಯಿಗೆ ಕುಕ್ಕೆ ಅಲ್ವಾ ದ್ಯಾವ್ರೆ, ನಾಳ್ಗೆ ಬರೋ ಪೀಳಿಗೆ ಬಾಯಿಗೆ ಕುಕ್ಕೆ ಅಲ್ವಾ ದ್ಯಾವ್ರೆ. ಗೋಗಳೆಲ್ಲ ಗೂಟ ಹೊಡ್ಕೊಂಡು ಗೊಂತ್ನಾಗ್ ಬಿದ್ಕೊಂಡಾವೆ, ಗೋಗಳೆಲ್ಲ ಗೂಟ ಹೊಡ್ಕೊಂಡು ಗೊಂತ್ನಾಗ್ ಬಿದ್ಕೊಂಡಾವೆ. ಹಾವುಗಳೆಲ್ಲ ಉತ್ತ ಬಿಟ್ಬಿಟ್ಟು ಆಚೆ ತಿರ್ಗಾಡ್ತಾವೆ, ಹಾವುಗಳೆಲ್ಲ ಉತ್ತ ಬಿಟ್ಬಿಟ್ಟು ಆಚೆ ತಿರ್ಗಾಡ್ತಾವೆ. ಹಬ್ಬಕ್ಕೇನು ಊಟ ಅಂದ ಒಬ್ಬಟ್ಟು ಹುಳಿ ಅನ್ನ, ಹಬ್ಬಕ್ಕೇನು ಊಟ ಅಂದ್ಯ ಒಬ್ಬಟ್ಟು ಹುಳಿ ಅನ್ನ. ರಾತ್ರಿ ಅನ್ನ ಬಾಕಿ ಉಳಿದ್ರೆ ಹೊತ್ತಾರೆ ಚಿತ್ರಾನ್ನ, ರಾತ್ರಿ ಅನ್ನ ಬಾಕಿ ಉಳಿದ್ರೆ ಒತ್ತಾರೆ ಚಿತ್ರಾನ್ನ. ಮುಂದಿನ ವರ್ಷ ಹೆಂಗು ತಿರ್ಗ ಬಂದೇ ಬತ್ತಿ ಎಲ್ಲ, ಮುಂದಿನ ವರ್ಷ ಹೆಂಗು ತಿರ್ಗ ಬಂದೇ ಬತ್ತಿ ಎಲ್ಲ. ಕೂತ್ಕೊಂಡಾಗ ದೀಟಲ್ಲಾಗಿ ಮಾತಾಡೋಣ ಎಲ್ಲ, ಕೂತ್ಕೊಂಡಾಗ ದೀಟಲ್ಲಾಗಿ ಮಾತಾಡೋಣ ಎಲ್ಲ. ನಮ್ಮ ಸ್ಕೂಲ್ಗೆ ಬಾಗಿಲು ಕೂಡ ಇರಲಿಲ್ಲ. ನಮ್ಮೂರ ಮಧ್ಯದಲ್ಲಿ ಒಂದು ಮಾರಿಗುಡಿ ಅಂತಿತ್ತು. ಆ ಮಾರಿಗುಡಿಲಿ ಸ್ಕೂಲು. ಆ ಸ್ಕೂಲೊಂದು ಆಸ್ತಿ ಅಂತ ಒಂದು ಟ್ರಂಕ್ ಇತ್ತು. ಟ್ರಂಕಲ್ಲಿ ಒಂದಿಷ್ಟು ಏನೇನೋ ಬೋರ್ಡು ಗಿರ್ಡು ಇದ್ದೋ, ಒಂದಿಷ್ಟು ಸೀಮೆ ಸುಣ್ಣ ಇತ್ತು. ಅದನ್ನು ಪಕ್ಕದ ಮನೇಲಿ ತಗೊಂಡೋಗಿಡೋರು, ತಂದಿಟ್ರೆ ಸ್ಕೂಲ್ ಶುರು ಆಗೋದು. ಅಂಥದ್ದೊಂದು ವ್ಯವಸ್ಥೆ ಒಳಗೆ ಬಂದವ್ರು ನಾವು. ನಮ್ಮಲ್ಲಿ ಹುಡುಗರು ಸ್ಕೂಲಿಗೆ ಬರೋರು. ನಾನು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ, ನಿಜ ಹೇಳ್ತಿದ್ದೀನಿ. ನಮ್ಮೂರಲ್ಲ ಆ ಕಾಲಕ್ಕೆ ಸುಮಾರು ಒಂದು 200-250 ಮನೆ ಇದ್ದು.
ಮೇಷ್ಟ್ರುಗಳು ಮನೆ ಮನೆ ಬಾಗಿಲಿಗೆ ಹೋಗಿ ಮಗನ ಸ್ಕೂಲಿಗೆ ಸೇರಿಸಿ ಅಂತ ಗೋಗರಿಯೋರು, ಯಾರು ಸ್ಕೂಲಿಗೆ ಸೇರ್ಸೋಕೆ ಹೋಗ್ತಾ ಇರಲಿಲ್ಲ. ಮೇಷ್ಟ್ರ ಹತ್ರ ಜಗಳಕ್ಕೆ ಬಿದ್ದುಬಿಡೋರು, ಈ ಸ್ಕೂಲ್ಗೆ ಏನು ಈ ಸ್ಕೂಲ್ಗೆ ಹೋಗ್ಬಿಟ್ರೆ ಉಣ್ಣಕ್ಕೆ ತಿನ್ನಕ್ಕೆಲ್ಲ ಕೊಡ್ತೀರಾ ಅಂತ. ಅಂದರೆ ಉಣ್ಣೋದು ತಿನ್ನೋದು ಬಿಟ್ಟರೆ ಬದುಕಿಗೆ ಉದ್ದೇಶವೇ ಇಲ್ಲ ಅವ್ರಿಗೆ ಅಂತ. ಇವನು ನಮ್ಮ ಹುಡುಗ ಗದ್ದೆ ತೋಟ ಚೆನ್ನಾಗಿ ನೋಡ್ಕೊತಾನೆ, ಎಮ್ಮೆ ದನ ಚೆನ್ನಾಗಿ ಮೇಯಿಸ್ತಾನೆ, ಈ ಸ್ಕೂಲಿಗೆ ಕಳ್ಸೋಕ್ಕಾಗಲ್ಲ. ನಮ್ಮಲ್ಲಿ ಯಾರೋ ಒಬ್ಬರನ್ನ ಇವನು ಯಾತಕ್ಕೂ ಬರೆದವನು ಸೋಂಬೇರಿ ಸಾಯ್ತಾನೆ ಮನೆ ತಗೋ ಕರ್ಕೊಂಡೋಗಿ ಈ ಸ್ಕೂಲ್ಗೆ. ಅಂದರೆ ಯಾತಕ್ಕೂ ಬಾರ್ದವನು ಇರ್ತಾನೆ ನಾವು ಸ್ಕೂಲ್ಗೆ ಕಳಿಸೋರು. ನಾವೆಲ್ಲ ಆ ಕ್ಯಾಟಗರಿಲಿ ಸ್ಕೂಲ್ಗೆ ಹೋದವರು. ಒಂದು ದಿವಸ ಏನಾಯಿತು, ಮೇಷ್ಟ್ರು ಅಟೆಂಡೆನ್ಸ್ ಹಾಕ್ತಾರೆ. ಅಟೆಂಡೆನ್ಸ್ ಆಗೋಕ್ಕೆ ಅವನು ಬಂದಿಲ್ಲ. ಎಲ್ಲ ನಾಗರಾಜ್ ಬಂದಿಲ್ಲ ಸರ್, ಬಂದಿಲ್ಲ ಸರ್, ಅವನು ತೋಟದ ಹತ್ರ ಅವನೇ ಸರ್. ಮೇಷ್ಟ್ರು ಹೋಗಿ ಎಳ್ಕೊಂಬನ್ನಿ ಅವನ್ನ. ನಮಗೆ ಅವತ್ತು 4-5 ಜನ ಕ್ಲಾಸ್ ಇಲ್ಲ, ಅವ್ನು ಎಳ್ಕೊಂಬರೋ ಕೆಲಸ. ಸರಿ, ನಾವೆಲ್ಲ ಹುಡಿಕೊಂಡು ಹೊರಟು ನಾಗರಾಜನ ಎಲ್ಲೋ ಅವನೇ ಅಂತ. ನಾವೇನು ಹುಡ್ಕೊಂಡು ನೇರವಾಗಿ ಅಲ್ಲಿಗೆ ತೋಟಕ್ಕೆ ಹೋಯ್ತೀವ, ಅಲ್ಲಿ ಇಲ್ಲಿ ಎಲ್ಲೋ ಮರ್ಕೋತಿ ಆಡ್ಕೊಂಡು ಎಲ್ಲೋ ನೀರಲ್ಲೂ ಈಜಾಡ್ಕೊಂಡು ಮಧ್ಯಾಹ್ನ ಹೋಗಿ 3 ಗಂಟೆ ಕರ್ಕೊಂಬಂದವನ್ನ. ಮೇಷ್ಟ್ರು ಕಾಯ್ತಾ ಇದ್ರು, ಬರಲಿ ನನ್ನ ಮಗ ಹೊಡಿಬೇಕು ಚೆನ್ನಾಗಿ ಅಂತ. ಕೈಲೊಂದು ದೊಣ್ಣೆ ಇಟ್ಕೊಂಡು ನಿಂತಿದ್ರು. ಬಂದವ್ರು ಚೆನ್ನಾಗಿ ಹೇಳಿದ್ರು. ಹುಡುಗ ಬಿದ್ದು ಒದ್ದಾಡ್ಬಿಟ್ಟ. ಇವ್ನಿಗೆ ಹೊಡಿತಾ ಇದ್ರು, ಅವ್ರ ಅಪ್ಪ ಬಂದ್ಬಿಟ್ಟ. ಅವ್ರ ಅಪ್ಪ ನಮ್ಮೂರು ಪಂಚಾಯತಿ ಮೆಂಬರು. ಮೇಷ್ಟ್ರಿಗೆ ನೋಡಿ ಭಯ ಆಗ್ಬಿಡ್ತು, ಅವ್ರ ಅಪ್ಪ ಸುಮ್ಮನೆ ಬಿಡ್ತಾನ ನನ್ನ ಅಂತ. ಕೋಲ್ ಬೀಸಾಕ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರು. ಅವ್ರ ಅಪ್ಪ, ಬಿಡಬೇಡಿ ಮೇಷ್ಟ್ರೆ, ಹೊಡೀರಿ ಹೋದ್ರು ಐತವೆ ಇಂಥ ಮಕ್ಕಳು, ಹೊಡೀರಿ ಅಂತ. ಈಗೆಲ್ಲ ಬೇರೆ ಥರ ಅಲ್ವಾ? ಸ್ಕೂಲಲ್ಲಿ ಮೇಷ್ಟ್ರು ಹೊಡೆದ್ರೆ ಪೊಲೀಸ್ ಸ್ಟೇಷನಲ್ಲಿ FIR ಆಗಿಬಿಡ್ತವೆ ಇವಾಗ. ನಮಗೆಲ್ಲ ಯಾರು ಬೇಕು, ನಮಗೆ ನಮ್ಮ ಅಪ್ಪ ಅಮ್ಮ ಹೊಡಿಬೇಕು ಅಂತಿಲ್ಲ, ಯಾರು ಬೇಕಾದ್ರೂ ಹೊಡಿಬೋದಾಗಿತ್ತು. ಒಂದ್ಸಲ ಬೀದಿಲ್ ನಮ್ಮ ತಂದೆ, ನಂಗೆ ಭಾಳ ಚೆನ್ನಾಗಿ ನೆನಪಿದೆ, ಬೈಲಿ ಅನ್ನೋರು ಹತ್ರ ಅವ್ರು ನಿಂತ ರಪ್ ಅಂತಂದು ಹೊಡಿಯೋರು. ಪಕ್ಕದಲ್ಲಿರೋನು, ಅವನಿಗೆ ಯಾಕಪ್ಪ ಹೊಡೆದ್ರಿ ಇದು? ಅವನ್ಗ ಅಷ್ಟೇ, ಅದೇ ಆನ್ಸರು. ಯಾಕೆ ಹೊಡೆದ್ರು ಅಷ್ಟೇ, ಹೊಡಿಯೋದು ಅಷ್ಟೇ ಸುಮ್ಮನೆ. ಅಂದರೆ ಅವ್ರಿಗೆಲ್ಲ ಒಂದು ನಂಬಿಕೆ ಏನು ಅಂದರೆ ಆಗಾಗ ಹೊಡಿದೇವ್ರು ಕೆಟ್ಟೋಗ್ಬಿಡ್ತಾವೆ ಮಕ್ಕಳು ಅಂತ ಹೊಡಿಯೋದು. ಅವನಲ್ಲ, ಆಕಪ್ಪ ಇನ್ನಾಕು ನಾನು, ಅವ್ನಿಗೇನು ಮಾಡಿಲ್ಲ, ನಾನು ಸುಮ್ಮನೆ ಹೊಡ್ಸೋನು ಅವನು, ಆಕಪ್ಪ ಇನ್ನಾಕು ಅವ್ನು ಹೇಳ್ದ ಅಂತ ನಮ್ಮ ಅಪ್ಪ ಹೊಡಿಯೋರು, ಅವ್ನು ಬೇಜಾರು ಮಾಡ್ಕೊತಾನಲ್ಲ ಅಂತ ನಮ್ಗೆ ಹೊಡಿಯೋದವರು. ಹಾಗೆ ಹೊಡಿಯೋರು ಮೇಷ್ಟ್ರು. ಅವ್ರ ಅಪ್ಪ ಬಿಡ್ತಾ ಇಲ್ಲ, ಹೊಡೀರಿ ಮೇಷ್ಟ್ರೆ, ಇಂಥ ಮಕ್ಳು ಇದ್ರೊಂದು ಹೋದ್ರೊಂದು ಹೊಡೀರಿ ಅಂದರು. ಮೇಷ್ಟ್ರು ಬೇಡ ಬಿಡಿ ಸಾಕು, ಏನು ಬೇಡ ಬಿಡಿ ಸಾಕು, ಗಿಣಿಗೆ ಹೇಳ್ದಂಗೆ ಹೇಳಿವ್ನಿ, ಇಸ್ಕೂಲ್ಗೆ ಹೋಗ್ಬೇಡ, ಹಸ ಹಿಡ್ಕೊಂಡು ತೋಟಕ್ಕೆ ತಕೋಗು ಅಂತ. ಇಸ್ಕೂಲ್ಗೆ ಬಂದವನೇ ಹೊಡೀರಿ ನನ್ನ ಮಗನಿಗೆ ಅಂದ ಅವ್ರ ಅಪ್ಪ. ನಾನು ಇದನ್ನು ನಿಮ್ಮ ನಗ್ಸಕ್ಕೆ ಕೇಳ್ತಾ ಇಲ್ಲ, ಅಲ್ಲಿಂದ ಬಂದವ್ರು ನಾವು, ಅದನ್ನ ನೋಡ್ಕೊಂಡು ಬಂದವ್ರು ನಾವು. ಸ್ಕೂಲ್ಗೆ ಹೋಗೋದು ಇಷ್ಟ ಇರಲಿಲ್ಲ ಅಪ್ಪ ಅಮ್ಮನಿಗೆ. ನನ್ನ ಪಕ್ಕದಲ್ಲಿ ಒಬ್ಬ ಹುಡುಗ ಕೂತ್ಕೊಳ್ಳೋನು, ಶಿವರಾಜು ಅಂತ ಅವನ ಹೆಸರು. ಮೇಷ್ಟ್ರು ಒಂದ್ಸಲ ಕ್ಲಾಸಲ್ಲಿ ಲೆಕ್ಕ ಹಾಕಿದ್ರು. ಒಬ್ಬ ರೈತನು ಸಂತೆಗೆ ಹೋಗಿ 1260 ಕುರಿಗಳನ್ನು ಕೊಂಡುಕೊಂಡನು. ಒಂದು ಕುರಿಯ ಬೆಲೆ 28 ರೂಪಾಯಿ. 1260 ಕುರಿಗಳ ಬೆಲೆ ಎಷ್ಟು? ಸಿಂಪಲ್ ಗುಣಾಕಾರ. ನಾವೆಲ್ಲ ಮಾಡಿದ್ವಿ, ಇವನು ಮಾಡಲಿಲ್ಲ. ಮೇಷ್ಟ್ರು ಚೆನ್ನಾಗಿ ಒದಿಸ್ಕೊಂಡ, ಹೊರಗಡೆ ಬಂದ. ಮಾಡಕ್ಕೆ ಬರದೆ ಹೇಳ್ತಿದ್ದಲ್ಲ. ಅವನು ಹೇಳ್ದ, ಇಲ್ಲ ಮೇಷ್ಟ್ರು ಕೊಟ್ಟರೋ ಲೆಕ್ಕವೇ ತಪ್ಪು, ಅದಕ್ಕೆ ಮಾಡಲಿಲ್ಲ ನಾನು. ಲೆಕ್ಕ ಏನೋ ತಪ್ಪು? 1260 ಕುರಿ, ಒಂದು ಕುರಿಗೆ 28 ರೂಪಾಯಿ, ಅಲ್ಲೇ ತಪ್ಪಿರೋದು. ಏನು ತಪ್ಪು ಅಂದೆ ನಾನು? 28 ರೂಪಾಯಿಗೆ ಒಂದು ಕುರಿ ಇವ್ರು ಅಪ್ಪ ಕೊಟ್ಬಿಟ್ಟ ನಾನು. ಅಂದರೆ ಮೇಷ್ಟ್ರಿಗೆ ಮ್ಯಾಥಮೆಟಿಕ್ಸ್ ಅಷ್ಟೇ ಇಂಪಾರ್ಟೆಂಟು, ಇವನಿಗೆ ಕುರಿ ಬೆಲೆ ಗೊತ್ತು. ನೀವು ದಿನದ ಯಾವ ಹೊತ್ತಿನಲ್ಲಾದರೂ ಅವನ್ನ ಈಗ ಟೈಮ್ ಎಷ್ಟು ಅಂತ ಕೇಳಿದ್ರೆ ಒಂದು ದಿನನೂ ತಪ್ಪಾಗ್ತಿರಲಿಲ್ಲ. ಒಂದು 5 ನಿಮಿಷ ಹೆಚ್ಚು ಕಡಿಮೆ ಸುಮ್ಮನೆ ಸೂರ್ಯ ನೋಡ್ಬಿಟ್ರೆ ಟೈಮ್ ಹೇಳ್ಬಿಡ್ತಿದ್ದ. ನಮ್ಮ ನೆರಳು ಎಷ್ಟು ದೂರ ಬೀಳುತ್ತೆ ಅಂತ ನೋಡಿ ಟೈಮ್ ಹೇಳ್ತಿದ್ದ. ಅವನಿಗೆ ಪ್ರಕೃತಿ ಎಷ್ಟು ಚೆನ್ನಾಗಿ ಗೊತ್ತು ಅಂತ. ಸುಮ್ಮನೆ ಭೂಮಿನ ಒಂದ್ಸಲ ಮುಟ್ಟಿ ಭೂಮಿ ಶಾಖ ಎಷ್ಟಿದೆ ಅಂತ ನೋಡಿ, ಇವತ್ತು ನಮ್ಮೂರಿಗೆ ಮಳೆ ಬರುತ್ತೋ ಇಲ್ವೋ ಅಂತ ಹೇಳ್ತಿದ್ದ. ಆಕಾಶದಲ್ಲಿ ಮೋಡ ಎದ್ರೆ ಅವು ಯಾವ ದಿಕ್ಕಿನಿಂದ ಎದ್ದಿವೆ, ಗಾಳಿ ಯಾವ ದಿಕ್ಕಿಂದ ಬೀಸ್ತಾ ಇದೆ ಅಂತ ನೋಡಿ ಇವತ್ತು ನಮ್ಮೂರಿಗೆ ಮಳೆ ಬರ್ತದೋ ಇಲ್ವೋ ಅಂತ ಹೇಳ್ತಿದ್ದ. ಯಾವುದೋ ಬೀದಿಲಿ ಬಿದ್ದಿರೋದು ಯಾವುದೋ ಒಂದು ಎಲೆ ಹಿಂಗೆ ಹಿಚ್ಕಿ ಅವ್ನು ಮೂಗಿನ ಹತ್ರ ಇಟ್ಟರೆ ಇದು ಯಾವ ಗಿಡದ ಎಲೆ ಅಂತ ಹೇಳೋರು. ಯಾವುದೋ ಒಂದು ಹೂ ತೋರಿಸಿದ್ರೆ ಯಾವ ಗಿಡದ ಹೂವು ಇದು ಅಂತ ಹೇಳೋರು. ನಮ್ಗೆ ಅವೆಲ್ಲ ಗೊತ್ತಿಲ್ಲ. ಆದರೆ ಅದನ್ನ ನಾವು ನಾಲೆಡ್ಜ್ ಅಂತ ಕರೀಲಿಲ್ಲ. ನಾವು ಕಲ್ತಿದ್ದು ಮಾತ್ರ ನಾಲೆಡ್ಜ್. ಕತೆ ಹೇಳೋನು, ನಾವೆಲ್ಲ ಹಳ್ಳಿ ಕತೆಗಳವು. ಒಂದು ಕಥೆಯಲ್ಲಿ ಒಂದು ದೊಡ್ಡ ಮದುವೆ ಹೆಂಗೆ ನಡೀತು ಅಂತ. ಭಾಷೆ ಚಮತ್ಕಾರ ನೋಡಿ, ಭಾಷೆಯಲ್ಲಿ ಕಟ್ಟೋನು.
ಎಷ್ಟು ಚೆನ್ನಾಗಿ ಮದುವೆ ನಡೀತು ಅಂದರೆ, ಆಗಲೀಗ ವಜ್ರಕುಮಾರಂಗೂ ಮಾಣಿಕ್ಯ ಮಂಜರಿಗೂ ಮದುವೆ ಆಯ್ತಂತೆ. ಮದುವೆ ಅಂದ್ರೆ ಅಂತಿಂತ ಮದುವೆ ಅಲ್ಲ, ಈ ಭೂಲೋಕದಲ್ಲಿ ಹಿಂದೆ ನಡೆದಿಲ್ಲ, ಮುಂದೆ ನಡೆಯೋದಿಲ್ಲ, ಇವತ್ತು ನಡೀತಾ ಇಲ್ಲ ಅಂತ ಮದುವೆ. ಭೂಮಿನೇ ಹಸೆ ಮಾಡಿ, ಆಕಾಶನ ಚಪ್ರ ಮಾಡಿ, ವಜ್ರದ ಕೈಲಿ ಭತ್ತ ಕೊಟ್ಟು, ಪನ್ನೀರಲ್ಲಿ ಪಟ್ನ ತಾರಿಸಿ, ಮನೆಗೆಲ್ಲ ಮುತ್ತಿನ ತೋರಣ ಕಟ್ಟಿಸಿ, ಮೂಲೆಗೆಲ್ಲ ಮಾಣಿಕ್ಯದ ಗೊಂಡೆ ಕಟ್ಟಿಸಿ, ಬೀದಿಗೆಲ್ಲ ಬೆಳ್ಳಿ ನಡಿಮಡಿ ಹಾಸಿ, ಅಂಗಂಗಳಕ್ಕೆಲ್ಲ ಬಂಗಾರದ ರಂಗೋಲಿ ಬಿಡಿಸಿ, ಆನೆಗಾತ್ರ ಅರ್ಶನ, ಕುದುರೆಗಾತ್ರ ಕುಂಕುಮ, ನಂದಿಗಾತ್ರ ಗಂಧ, ಲಕ್ಷಪಡಿ ಅಕ್ಷತೆ ತರಿಸಿ, ಬಂದವ್ರಿಗೆ ಪಲ್ಲಕ್ಕಿ ಕಳಿಸಿ, ಬರದೇ ಇದ್ದವ್ರು ಕಾಗದ ಬರೆಸಿ, ಮುತ್ತೈದರ ಮುತ್ತಿನಾರ್ತಿ ಬೆಳಗಿಸಿ, ಸುಮಂಗರ ಕೈಲಿ ಸೋಬಾನೆ ಆಡಿಸಿ, ಕನ್ನೆಯರ ಕೈಲಿ ಕಡಸಾದಕ್ಕೆ ಕನ್ನಡಿ ಕೊಟ್ಟು, ಮ್ಯಾಳದವ್ರ ಕೈಲಿ ನಾಟ್ಯ ನಾಡಿಸಿ, ದೇವಲೋಕದಿಂದ ಕಾಮಧೇನು ಕರೆದು ಕ್ಷೀರ ತಂದು ಕೈದಾರೆ ಹೋದು, ನವರತ್ನದ ಹಸೆಮಣೆ ಮೇಲೆ ಭೂಮ್ತಾಯಿ ಅಂತ ಹೆಣ್ಣು ಭೂಮ್ ತುಕ್ಕದ ಗಂಡು ನಿಲ್ಲಿಸಿ, ಬಂದು ಬಳಗಕ್ಕೆಲ್ಲ ಬೇಕಾದ ಉಡುಗೆ ಉಡಿಸಿ, ತೊಡುಗೆ ತೊಡಿಸಿ, ಕೊಡುಗೆ ಕೊಡಿಸಿ, ಇಡೀ ಭೂಲೋಕವೆಲ್ಲ ಬಾಯಿ ಮೇಲೆ ಬೆಳ್ಳಿಟ್ಕೊಂಡು ಹೋಗಿ ಅಬ್ಬಬ್ಬಬ್ಬಾ ನಮ್ಮ ಮದುವೆ ಮಾಡಿದ್ರಂತೆ. ನಾನೊಂದ್ಸಲ ನಮ್ಮ ಕಾಲೇಜಲ್ಲಿ ಓದ್ತಾ ಇದ್ದ ಹುಡುಗರನ್ನ ಕೇಳಿದೆ, ಒಬ್ಬ ಹುಡುಗಿ ಚೆನ್ನಾಗಿದ್ದಾಳೆ ಹುಡುಗಿ ಅನ್ನೋದನ್ನ ಚೆನ್ನಾಗಿ ಹೇಳಿ ನೋಡೋಣ. ಚೆನ್ನಾಗಿದ್ದಾಳೆ ಸರ್ ಅಂತ ಹೇಳಿದ್ರೆ ಚೆನ್ನಾಗಿ ಹೇಳೋದಲ್ಲ, ಚೆನ್ನಾಗಿ ಹೇಳ್ಬೇಕದನ್ನ ಹೇಳಿ ಚೆನ್ನಾಗಿ. ನಾನು ಯಾರೋ ಎದ್ದು ನಿಂತ್ಕೊಂಡು ಹೇಳ್ದ, ಸರ್ ಒಬ್ಳು ಹುಡುಗಿ ಚೆನ್ನಾಗಿದ್ದಾಳೆ ಅಂದರೆ ನಾವು ಸಖತ್ತಾಗವಳೆ ಅಂತೀವಿ ಸರ್. ಇನ್ನೂ ಚೆನ್ನಾಗಿ ಹೇಳ್ಬೇಕು ಕಣ, ಫೈನ್ ಆಗವಳೆ ಅಂತ, ಬ್ಯೂಟಿಫುಲ್ ಆಗವಳೆ. ಅವನ್ಯಾರೋ ಹೇಳ್ದ, ನಾನು ಕರೆಕ್ಟಾಗಿ ಹೇಳ್ತೀನಿ ಸರ್, ಹೇಳು ಟಾಪ್ ಆಗವಳೆ ಸರ್ ಅಂದರೆ ಅಲ್ಲಿನ ಮೇಲೆ ಇಲ್ಲ ಅಂತ ಇವನು. ನಾನು ಹೇಳಿದೆ, ಭಾಷೆನ ಬೀದಿಲೂ ಕಲಿಬೇಕು, ಬರೀ ಕಾಲೇಜಲ್ಲಿ ಕಲ್ತ್ರಾಗಲ್ಲ, ಬರೀ ಲೈಬ್ರರಿಲಿ ಕಾಲೇಜಲ್ಲಿ ಕಲ್ತ್ರಾಗಲ್ಲ, ಬೀದಿಲಿ, ತೋಟದಲ್ಲಿ, ಗದ್ದೆಯಲ್ಲಿ, ಹೊಲದಲ್ಲಿ, ನೇಯ್ಗೆಯವ್ರ ಹತ್ರ, ಮಗ್ಗದವ್ರ ಹತ್ರ ಎಲ್ಲೆಲ್ಲ ಕಲಿಬೇಕು. ಒಬ್ಳು ಹುಡುಗಿ ಚೆನ್ನಾಗಿದ್ದಾಳೆ, ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ನೋಡ್ಬೇಕು, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಹುಡುಗಿ ಹೆಂಗವಳೆ, ಕೈ ತೊಳೆದು ಮುಟ್ಟಂಗವಳೆ, ಮಲ್ಲಿಗೆ ಹೂವು ಇದ್ದಂಗವಳೆ, ಹಲಸಿನ ತೊಳೆ ಇದ್ದಂಗವಳೆ, ಅಂಗೈಲಿ ತಿದ್ದಿ ಮುಂಗೈಲಿ ತೀಡ್ದಂಗವಳೆ, ಬಿದ್ರೊಳಗಲ್ಲಿ ಚೆದ್ರೆ ಇದ್ದಂಗವಳೆ, ಸಮುದ್ರದೊಳಗಲ್ಲಿ ಶಂಕ ಇದ್ದಂಗವಳೆ, ಬಿಟ್ಟು ಬಾಣದಂಗವಳೆ, ಬಿಗದ ಬಿಲ್ನಂಗವಳೆ. ಎಷ್ಟು ಚೆನ್ನಾಗಿದೆ ನೋಡಿ ಕನ್ನಡ. ಅಥವಾ ಯಾರ ಬಗ್ಗೆನೂ ಆಗೋದಿಲ್ಲ, ಹುಡುಗಿ ಚೆನ್ನಾಗಿಲ್ಲ ಅಂತ ಹೇಳ್ಬೇಕು, ಅಂಡ್ಯಾಗ ಅಲಂಕಾರ ಮಾಡ್ದಂಗವಳೆ, ಸೀದೋದ ಹಪ್ಪಳ ಇದ್ದಂಗವಳೆ. ಅವ್ರು ಹೇಳಿದ್ರೆ ಆ ಚಿತ್ರ ನೋಡಿ, ಒಂದು ಚಿತ್ರ ಕಟ್ತಾರಲ್ಲ, ನಮ್ಮ ಮನಸ್ಸಿಗೆ ಏನು ಅನ್ನೋಂಗೆ ಕಟ್ತಾರಲ್ಲ. ನಾವು ಈಗ ಬಳಸೋ ಸಾಧಾರಣವಾದ ಭಾಷೆ ಇದೆಯಲ್ಲ, ಸಾಮಾನ್ಯ ಕನ್ನಡ ಇದೆಯಲ್ಲ, ಈ ಥರದ ಅಲಂಕಾರಿಕತೆ ಹೊರಟೋಗ್ಬಿಟ್ಟಿದೆ ಕನ್ನಡಕ್ಕೆ. ನಾವು ಬಳಸೋ ಕನ್ನಡಕ್ಕೆ ಅಲಂಕಾರಿಕ ಗುಣವೇ ಇಲ್ಲ. ಎಷ್ಟು ಚೆನ್ನಾಗಿ ಕನ್ನಡನ ಬಳಸ್ತಿದ್ರು. ನಮ್ಮ ಹಳ್ಳಿನಲ್ಲಿ ಈಗಲೂ ಜನ ಬಳಸ್ತಾರೆ. ಯಾರಾದರೂ ನ್ಯಾಯ ಪಂಚಾಯಿತಿ ಮಾಡ್ದಾಗ ಕೂತ್ಕೊಂಡು ಹೋಗಿ ಮಾತಾಡ್ತಾರೆ ನೋಡ್ಬೇಕು, ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ನೋಡಪ್ಪ, ಪ್ರಪಂಚದಲ್ಲಿ ಉಪ್ಪು ಸಪ್ಪೆ ಉಂಡವರು, ಒಳ್ಳೇದು ಕೆಟ್ಟದ್ದು ನೋಡಿದವರು, ಹಗಲು ರಾತ್ರಿ ಕಂಡವರು ಭಾಳ ಜನ ಅವರೇ ಕಣೆ. ಕನ್ನಡ ಎಷ್ಟು ಚೆನ್ನಾಗಿದೆ ನೋಡಿ. ಉಪ್ಪು ಸಪ್ಪೆ ಉಂಡವರು, ಹಗಲು ರಾತ್ರಿ ನೋಡಿದವರು, ಒಳ್ಳೇದು ಕೆಟ್ಟದ್ದು ಕಂಡವರು ಭಾಳ ಜನ ಇದ್ದಾರೆ. ಮನುಷ್ಯ ನಡೆಯೋನು ಎಡುತ್ತಾನೆ, ಕೂತ್ಕೊಂಡ್ರವನು ಎಡವಲ್ಲ. ತಪ್ಪು ಮಾಡಿದೆ ಅಂತ ಇಟ್ಕೋ, ದೊಡ್ಡ ಮನುಷ್ಯರವ್ರೆ ಹೊಟ್ಟೆಗೆ ಹಾಕತ್ತಾರೆ, ಹೇಳು ಬಂದು ಕೂತ್ಕೊಂಡು ಹಿಂಗಾಯ್ತು ಹಿಂಗಾಗೋಯ್ತು ಅಂತ ಮಾತಾಡು, ಹಂಗೆಲ್ಲ ಮಾತಾಡ್ತಾರೆ. ನನಗೆ ಯಾವಾಗಲೂ ಕನ್ನಡನ ಅಲ್ಲಿ ಕಲಿಬೇಕು ಅಂತ ಅನ್ಸುತ್ತೆ. ಉತ್ತರ ಕರ್ನಾಟಕ ಕಡೆ ಈಗಲೂ ಇದೆ. ಈ ಮದುವೆಯಲ್ಲಿ ಹುಡುಗನ ಹುಡುಗಿ ಹೆಸರು ಕೇಳ್ತಾರೆ, ಹುಡುಗನ ಹೆಸರು ಕೇಳ್ತಾರೆ, ಒಡಪುಗಳು ಅಂತಾರೆ. ನಿನ್ನ ಗಂಡನ ಹೆಸರು ಹೇಳ ಯವ್ವ, ಎಷ್ಟು ಚೆನ್ನಾಗಿ ಹೇಳ್ತಾಳೆ. ಅವರೆಲ್ಲ ಅನಕ್ಷರಸ್ಥರು ಕಟ್ಟಿದವು, ಎಷ್ಟು ಚೆನ್ನಾಗಿ ಹೇಳ್ತಾಳೆ. ವನ್ನ ನಾರಿ ವನ ಸಿಂಗಾರಿ ಅಂಗಾರುಳ್ಳ ಬಂಗಾರ ಗೆಜ್ಜೆ ಸಾಲು ಮುತ್ತೈದರ ಸರಿಗಿದ್ ಕೇಳುವಾಗ ನಾನೇನು ಹೇಳಿ ನಮ್ಮ ರಾಯರ ಹೆಸರು. ಕಣ್ಣಾಗವ್ರೆ, ಕಣ್ಣು ವಾರೆಯಾಗವ್ರೆ, ದಾರಿಯಾಗವ್ರೆ, ದರ್ಬಾರ್ದಾಗವ್ರೆ, ಹಳ್ಳಿ ಕಟ್ಟೆ ಮೇಲೆ ಕೂತ್ಕೊಂಡು ಹಸಿಳೆ ಹಂಚ್ತಾರೆ ನಮ್ಮ ಯಜಮಾನ್ರು. ಇಂಥವ್ರು ವಾತನ ಮೇಲೆ ಕೂತ್ಕೊಂಡು ಒಂಟುಂಗ್ರ ಇಕ್ಕೊಂಡು ಮಾತ್ಗೂ ಜವಾಬ್ ಕೊಡ್ತಾರೆ. ಅರೆಕಲ್ ಮೇಲೆ ಕಿರೆ ಚೆಲ್ಲಿ ಇರ ನುಗ್ದಂಗೆ ಬೇಲಿ ಹಾಕಿ ಸೊಪ್ಪು ಕೊಯ್ಯಕ್ಕೆ ಬಂದಲ್ಲಿ ಸೊಪ್ಪನ್ನು ಕೊಯ್ತಾರೆ ನಮ್ಮ ಯಜಮಾನ್ರು. ಅವರೇ ಹೂವಿನ ಬಣ್ಣ, ತಾವರೇ ಹೂವಿನ ಕಣ್ಣ, ಚಿಕ್ಕ ಒಲೆ ಹೊಡಿ, ಚಿನ್ನ ತಪ್ಪಲೆ ಮಡಿಗೆ, ಊದ್ಗಡ್ಡಿ ಉರಿ ಹಾಕಿ, ಅವಲಕ್ಕಿ ಅನ್ನ ಮಾಡಿ, ಸಕ್ಕರೆ ಸಾರು ಮಾಡಿ, ಪನ್ನೀರ್ ಗಿಂಡಿ ತಗೊಂಡು ಪಯಣ ಒಯ್ತಾರೆ ನಮ್ಮ ಯಜಮಾನ್ರು. ಅಥವಾ ಗಂಡನ ರೇಗಿಸ್ಬೇಕು ಅಂತ ಅನ್ಸುತ್ತೆ ಅಂತ ಇಟ್ಕೊಳ್ಳಿ, ಇಲಿ ಹೊಡೆದು ತಲೆ ಮೇಲೆ ಹಾಕೊಂಡು, ಎಗಣ ಹೊಡೆದು ಹೆಗಲ ಮೇಲೆ ಹಾಕೊಂಡು, ಯಾರೂ ಇಲ್ಲ ಸಂತೆಗೆ ವ್ಯಾಪಾರಕ್ಕೆ ಹೋಗೋ ಎಡವಟ್ಟ ನನ್ನ ಗಂಡ. ಗಂಡನ ಕೇಳ್ತಾರೆ, ನಿನ್ನ ಹೆಂಡತಿ ಹೆಸರು ಹೇಳುತ್ತಮ್ಮ. ಅವನು ಹೇಳ್ತಾನೆ, ಬೀದಿಲಿ ನೋಡಿ ಸಗಣಿ ಗಾಡಿ ಮೇಲೆ ತಿಗಣಿ ತಿಕ್ಕು ನೋಡಿದ್ರೆ ನೆಕ್ ನೋಡ್ತಾಳೆ ನನ್ನ ಹೆಂಡತಿ ಅಂತ. ನಮಗೆ ಇಷ್ಟು ಲಯಬದ್ಧವಾದ, ಇಷ್ಟು ಚಂದವಾದ ಕನ್ನಡ ಮಾತಾಡೋದು ಮರ್ತು ಬಿಡ್ತಿದ್ದೀವಿ ನಾವು. ನಮ್ಮಲ್ಲಿ ಭಾಳ ಜನ, ನಮ್ಮಲ್ಲಿ ಕಾಲೇಜಲ್ಲಿ ಮೇಸ್ಟ್ರುಗಳು ಎಲ್ಲ, ಕನ್ನಡ ತುಂಬ ಕಷ್ಟ ಆಗುತ್ತೆ ಸರ್, ಇಂಗ್ಲೀಷ್ ಆದರೆ ಒಡೆದೇ ತಾಕ್ಬಿಡ್ತೀನಿ ಸರ್ ಅಂತಾರೆ. ನನಗೂ ಇಂಗ್ಲೀಷ್ ಬರಲ್ಲ, ಆದರೆ ಇಂಗ್ಲೀಷ್ ಬರ್ತದೆ ಅಂತಾರಲ್ಲ, ಅವರು ಬರಲ್ಲ ಅನ್ನೋಷ್ಟು ಗೊತ್ತಾಗುತ್ತೆ. ನಮ್ಮ ಅಜ್ಜಿ ಮದುವೆ ಮನೆಗೆ ಹೋಗಿದ್ಲು. ಹೆಂಗವಳೆ ಹುಡುಗಿ ಹಿಂದೆ ನಾನು. ನಮ್ಮಜ್ಜಿ ಅನಕ್ಷರಸ್ತೆ. ಎಷ್ಟು ಚೆನ್ನಾಗಿ ಹೇಳಿದ್ದು ಅಂದರೆ, ಹೊತ್ಕೊಂಡು ಉರಿತಾಳೆ ಕಣಪ್ಪ ಅಂದರು. ಹೊತ್ಕೊಂಡು ಉರಿತಾಳೆ, ಭಾಳ ಚೆನ್ನಾಗವಳ ಅಂದ. ರಕ್ತ ಮುಕ್ಕಳಿಸ್ತಾಳೆ ಅಂದರು. ಅಷ್ಟೊಂದು ಕೆಂಪುಗಳ ಅಂದೆ. ನಮ್ಮಜ್ಜಿ ಒಂದು ಮಾತು ಹೇಳಿದರು, ಹುಡುಗಿ ದಾರೆ ಮಂಟಪಕ್ಕೆ ಸೋದರ ಮಾವನ ಕೈ ಹಿಡ್ಕೊಂಡು ಬಂದ್ಲು, ನೋಡಿದೆ
ಹಾಲನ್ನು ಕೊಳದ ಮೇಲೆ ಅಂಚೆ ತೇಲ್ಕೊಂಡು ಬಂದಂಗೆ ಬಂತು ಹೆಣ್ಮಗ ಅಂತ. ಏನು ಚಂದವಾದ ಎಕ್ಸ್ಪ್ರೆಷನ್ ಅಲ್ವಾ? ಹಾಲಿನ ಕೊಳದ ಮೇಲೆ ಅಂಚೆ ಅಂದ್ರೆ ಹಂಸ, ಹಾಲಿನ ಕೊಳದ ಮೇಲೆ ಹಂಸ ಬಂದಂಗೆ ಬಂತು ಅಂತ. ಆದ್ರೆ ನನಗೆ ಯಾವಾಗಲೂ ಅನ್ಸೋದು ಎಂಥ ರೋಚಕವಾದ ಭಾಷೆನಪ್ಪ ಇದು ಅಂತ, ಎಷ್ಟು ಅದ್ಭುತಗಳನ್ನು ಕಲಿಸ್ತೋ ಇದು ಅಂತ. ನಮ್ಮ ಹಳ್ಳಿ ನಾಟಕಗಳಲ್ಲಿ ಹೇಳ್ತಾರೆ, ನಾವೆಲ್ಲರೂ ಈ ದಿನ ಈ ಕುರುಕ್ಷೇತ್ರ ನಾಟಕವನ್ನು ಅಭಿನಯಿಸ್ತಾ ಇದ್ದೇವೆ, ಆದ್ದರಿಂದ ನೀವು ಹಂಸಕ್ಷೀರ ನ್ಯಾಯದಂತೆ ಒಳ್ಳೆಯದನ್ನು ಸ್ವೀಕರಿಸಿ ಕೆಟ್ಟದ್ದನ್ನು ಬಿಡಬೇಕು ಅಂತ ಕೇಳ್ಕೊತೀವಿ ಅಂತ. ಅವನು ಯಾರೋ ಎದ್ದು ನಿಂತ್ಕೊಬಿಟ್ಟ, ನಮ್ಮೂರಲ್ಲಾಗಿದ್ದು ಎದ್ದು ನಿಂತ್ಕೊಂಡ, ಹಂಸಕ್ಷೀರ ನ್ಯಾಯ ಅಂದರೆ ಏನಪ್ಪಾ ಅಂದ. ಇವನು ತಿಳ್ಕೊಂಡಿದ್ದ ಮೇಷ್ಟ್ರ ಹತ್ರ, ಹಂಸಕ್ಷೀರ ನ್ಯಾಯ ಅಂದರೆ ಹಂಸ ಪಕ್ಷಿಯ ಮುಂದೆ ಹಾಲನ್ನು ನೀರನ್ನು ಬೆಳೆಸಿಟ್ರೆ ಅದನ್ನು ಹಾಲನ್ನು ಮಾತ್ರ ಸ್ವೀಕರಿಸಿ ನೀರನ್ನು ಬಿಟ್ಟುಬಿಡುತ್ತೆ ಅಂತ. ನಾನು ಹೇಳ್ದ, ಇಟ್ಬಿಡು ಹಾಲನ್ನ, ಒಂಚೂರು ನೀರು ಹಾಲು ಇಟ್ಬಿಡು ಹಂಸ ಪಕ್ಷಿ ಮುಂದೆ, ಅದು ಹಾಲನ್ನು ಮಾತ್ರ ಸ್ವೀಕರಿಸಿ ನೀರನ್ನು ಬಿಟ್ಬಿಡ್ತದೋ ಅಂದ. ಇವನೆಂಥ ಛತ್ರಿ ಅಂದರೆ ಇವನಂದ, ಅಣ್ಣ ಇಟ್ಟು ನೋಡು, ಹಂಸ ಪಕ್ಷಿ ಹಾಲನ್ನು ಮಾತ್ರ ಸ್ವೀಕರಿಸಿ ನೀರನ್ನು ಬಿಟ್ಬಿಡ್ತದೆ, ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಬಿಡ್ತದೆ ಅಂತ. ಅದೇ ಅಲ್ಲೇ ಬಿಡಬೇಕು ಅಂತ ನೋಡಬಾರ್ದು ನೀನು, ಅದೆಲ್ಲೋ ಬಿಡ್ತದೆ, ನೀನು ಕಾಯ್ಬೇಕಷ್ಟೇ ಅಂತ. ಬಂಧುಗಳೇ, ಭಾಷೆ ನಮ್ಮನ್ನೆಲ್ಲ, ಈಗ ನಾವೇನಾಗಿದ್ದೀವೋ ಅದನ್ನು ಮಾಡಿದ್ದು ಭಾಷೆ, ನಾವೇನಾಗಿದ್ದೀವೋ ಅದನ್ನು ಮಾಡಿದ್ದು ಕನ್ನಡ. ಅದರಿಂದ ಪ್ರತಿ ಸಲ ಕನ್ನಡವನ್ನು ಮಾತಾಡುವಾಗಲೂ ನನಗೆ, ನಾನು ಯಾರಿಗೋ ಸಂತೋಷ ಕೊಡ್ತೀನೋ ಬೇರೆ, ಆದರೆ ನನ್ನೊಳಗೆ ಕನ್ನಡ ಏನನ್ನು ಹುಟ್ಟಿಸ್ತಾ ಇರುತ್ತೆ. ಸುಖ ಸಂತೋಷ ಅವೆಲ್ಲ ಮಾರ್ಕೆಟಲ್ಲಿ ಮಾರಲ್ಲ, ಬೀದಿಲಿ ಸಿಗಲ್ಲ, ನಮ್ಮೊಳಗೆ ಹುಡುಕೋಬೇಕು ಅಂತ. ಅದು ಹೊರಗೆ ಸಿಗಲ್ಲ, ಒಳಗೆ ಹುಡುಕೋಬೇಕು ಅಂತ. ಮುಲ್ಲಾ ನಾಜಿರುದ್ದೀನ್ ಹೇಳಿದೊಂದು ಕತೆ. ರಾಬಿ ಅನ್ನೋ ಮುದುಕಿ ಮನೆ ಅಂಗಳದಲ್ಲಿ ಏನೋ ಹುಡುಕ್ತಾ ಇರ್ತಾಳೆ. ಪಕ್ಕದ ಮನೆ ಹೆಂಗಸ್ ಬಂದು ಕೇಳ್ತಾಳೆ, ರಾಬಿಯಾ ಏನು ಹುಡುಕ್ತಾ ಇದ್ದೀಯಾ? ಇಲ್ಲೆಲ್ಲೋ ನನ್ನ ಸೂಜಿ ಬಿದ್ದೋಯ್ತು ಕಣೆ, ಹುಡುಕ್ತಾ ಇದ್ದೀನಿ. ನಾನು ಹುಡುಕ್ಲಾ? ಹುಡುಕು, ಯಾರು ಬೇಡ ಅಂದಿದ್ದು, ಇಬ್ಬರು ಸೇರ್ಕೊಂಡು ಸೂಜಿ ಹುಡುಕ್ತಾರೆ, ಭಾಳ ಹೊತ್ತಾದ್ರೂ ಸೂಜಿ ಸಿಗಲಿಲ್ಲ. ಆಮೇಲೆ ಆಯಮ್ಮ ಕೇಳ್ತಾಳೆ, ರಾಬಿಯಾ ಸೂಜಿನ ಎಲ್ಲಿ ಕಳ್ಕೊಂಡೆ ನೀನು? ಮನೆ ಒಳಗೆ ಕಳ್ಕೊಂಡೆ. ಮತ್ತು ಬೀದಿಲಿ ಯಾಕೆ ಹುಡುಕ್ತಾ ಇದೀಯಾ? ಮನೆ ಒಳಗೆ ಕತ್ಲಿರುತ್ತೆ, ಅಲ್ಲಿ ಕಾಣಿಸಲ್ಲ ಅಂತ ಬೆಳಕಲ್ಲಿ ಹುಡುಕ್ತಾ ಇದ್ದೀನಿ. ಶುದ್ಧ ಮೂರ್ಖ ಹೆಂಗಸ್ ನೀನು, ಶುದ್ಧ ಮೂರ್ಖ ಹೆಂಗಸ್ ನೀನು. ಒಳಗೆ ಕಳ್ಕೊಂಡಿದ್ದೀನಿ, ಹೊರಗೆ ಹುಡುಕಿದ್ರೆ ಸಿಗುತ್ತೇನೆ ಮುದುಕಿ. ಅದಕ್ಕೆ ಅವಳು ಹೇಳ್ತಾಳೆ, ನಾನು ಮೂರ್ಖ ಹೆಂಗಸಾದರೆ ಪ್ರಪಂಚದಲ್ಲೂ ಭಾಳ ಜನ ಮೂರ್ಖರಿದ್ದಾರೆ, ಅವರು ಅಷ್ಟೇ, ಒಳಗೆ ಕಳ್ಕೊಂಡಿದ್ದನ್ನು ಹೊರಗೆ ಹುಡುಕ್ತಾ ಇರ್ತಾರೆ, ಸಿಗುತ್ತಾ ಅದು. ಒಳಗೆ ಕಳ್ಕೊಂಡಿದ್ದನ್ನು ಹೊರಗೆ ಹುಡುಕ್ಬೇಕು ಅಂತ. ಆತ್ಮೀಯರೇ, ಸುವರ್ಣವಾಹಿನಿ ಮತ್ತು ಕನ್ನಡಪ್ರಭ ಇಷ್ಟು ಒಳ್ಳೆ ಕಾರ್ಯಕ್ರಮ ಮಾಡಿ ನಿಮ್ಮೆಲ್ಲರಿಗೂ ಶಿರವಾಗಿ ನಮಸ್ಕರಿಸಿ ಮಾತು ಮುಗಿಸ್ತೀನಿ. ನಮಸ್ಕಾರ. ಜೀವನವನ್ನು ಎಷ್ಟು ಸುಂದರವಾಗಿ ಕಟ್ಕೊಟ್ರಲ್ಲ. ಎಲ್ಲ ಕ್ಷೇತ್ರಗಳು, ಎಲ್ಲ ವಲಯಗಳು, ಹಳ್ಳಿಯಿಂದ ನಗರದವರೆಗಿನ ಜೀವನ, ಕಷ್ಟ ನಷ್ಟಗಳು ಎಲ್ಲವನ್ನ ಕಣ್ಣಿಗೆ ಕಟ್ಟಿದ ಹಾಗೆ ಕಟ್ಟಿಕೊಟ್ಟ ಪ್ರೊಫೆಸರ್ ಕೃಷ್ಣೇಗೌಡರಿಗೆ ತುಂಬ ಹೃದಯದ ಧನ್ಯವಾದ ನಮ್ಮ ಕಡೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.